ಬರಲಿಲ್ಲ. ನೀನು ಹೆಂಡ್ತಿನ ಕಳಿಸು ಅಂತ ಹೇಳಿದೆ. ಅವಳು ನನ್ನ ಮುಖ ನೋಡಲಿಲ್ಲ. ಅವಳಿಗೆ ತನ್ನ ಮಗುಗಿಂತ ನನ್ನ ಮೇಲಿನ ದ್ವೇಷನೇ ಹೆಚ್ಚಾಗೋಯ್ತು. ಆದರೆ ಬಡವಾಗಿದ್ದು ನಿಮ್ಮಿಬ್ರು ಸ್ವಾರ್ಥದಿಂದ ಈ ಚಂದ್ರಾಧರ. ನನಗಾದ್ರೂ ಬಿಡು, ಮಕ್ಕಳ ಮರಿನ. ನೀನು ಮಾಡಿದ ಒಂದು ತಪ್ಪಿಗೆ ನಾನು ಬಂಜೆ ಆಗಿ. ನೀನು ಮಾಡಿದ ಒಂದು ತಪ್ಪಿಗೆ ನಾನು ಬಂಜೆ ಆಗಿ. ಮತ್ತೆ ಮತ್ತೆ ನೀನು ಬಂಜೆ ಆಗೋದಕ್ಕೆ ನಾನು ಕಾರಣ ಅಂತ ಹೇಳಿ ನನ್ನನ್ನು ಕೊಲ್ಲಬೇಡ. ಸತ್ಯ ಹಾಗೆ ವಿರೂಪಾಕ್ಷ. ಕೇಳೋಕ್ಕಾಗಲ್ಲ. ವಿಷ ಅದು, ಕೊಲ್ಲುತ್ತೆ. ಈಗ ವಿಷಯಕ್ಕೆ ಬಾ. ನಿನ್ನ ಮಗ ನಿನ್ನೇನೋ ಕೇಳಿದ್ನಲ್ಲ, ಅದು ನೀನು ಕೇಳ್ಕೊಡಕ್ಕಾಗತ್ತಾ? ಉತ್ತರ ಇದೆಯಾ ನಿನ್ನ ಹತ್ರ? ಇಲ್ಲ ಅಲ್ವಾ? ಅದಕ್ಕೆ ಹೇಳಿದ್ದು ಆವೇಶದಲ್ಲಿ ತೀರ್ಮಾನಗಳನ್ನ ತಗೋಬಾರ್ದು ಅಂತ. ಆ ದಿನಗಳಲ್ಲಿ ಬರೀ ಆವೇಶಗಳು, ದಿಢೀರ್ ತೀರ್ಮಾನಗಳು, ಹಿಡಿದಿದ್ದೆ ಹಠ, ಹೇಳಿದ್ದೆ ಕಾನೂನು. ನಿನ್ನ ಸ್ವೇಚ್ಛೆ ನಿನ್ನ ಸ್ವಂತ ಮಗನ ಬದುಕನ್ನೇ ಹಾಳು ಮಾಡ್ತು. ಈಗ ಅವನು ಬೆಳೆದು ನಿಂತು ನಿನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ನಿನ್ನ ಬಳಿ ಉತ್ತರ ಇಲ್ಲ ಅಲ್ವಾ? ಇದೆ ಇದೆ ಇದೇ ಸ್ವಇಚ್ಛೆ, ಅಹಂಕಾರ, ಅರ್ಥಹೀನ, ತರ್ಕಹೀನ ತೀರ್ಮಾನಗಳಿಂದ ಬದುಕಿನಲ್ಲಿ ಮಗುನ್ ಕಳ್ಕೊಂಡೆ, ಗಂಡನ್ ಕಳ್ಕೊಂಡೆ, ಒಂಟಿ ಪಿಶಾಚಿಯಾಗಿ ಉಳಿದೋದೆ. ಆಗ ಕೈ ಹಿಡಿದಿದ್ದು ನೀನ್ ಬೇಡ ಅಂತ ತಿರಸ್ಕರಿಸಿದ ನಿನ್ ಮಗ. ಅವನೇ ನನಗೆ ಆಶ್ರಯ ಆದ. ಚಂದ್ರಾಧರ ನನ್ನ ಜೀವನದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಬದುಕು ಯಾವತ್ತೂ ಸತ್ತು ಹೋಗ್ತಿತ್ತು. ನಿನಗೆ ಬೇಡವಾದ ಮಗ ನನಗೆ ಬೇಕಾದ. ನೀನು ನಿನ್ನ ಹೆಂಡತಿ ಅವನಿಗೆ ಏನೇನು ಕೊಡಲಿಲ್ವೋ ಎಲ್ಲವನ್ನು ನಾನು ಅವನಿಗೆ ಕೊಟ್ಟೆ. ಆದರೆ ನೀನು ಹೇಳು ವಿರೂಪಾಕ್ಷ, ನೀನು ಯಾಕೆ ಹಾಗೆ ಮಾಡಿದೆ? ನನ್ನ ಬದುಕನ್ನು ಯಾಕೆ ಹಾಳು ಮಾಡಿದೆ? ನಿನ್ನ ಸ್ವಂತ ಮಗನ ಬಾಳ್ ಯಾಕೆ ಹಾಳು ಮಾಡಿದೆ? ಹೇಳು. ನಿನ್ನ ಅಹಂಕಾರಕ್ಕ ಅಥವಾ ನಿನ್ನ ದರ್ಬಾರಿಗೋಸ್ಕರನಾ? ಹೇಳಬೇಕಾ? ನಾನು ಯಾಕೆ ಹಾಗೆ ಮಾಡಿದೆ ಅನ್ನೋದಕ್ಕೆ ಕಾರಣ ಹೇಳಬೇಕಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.